ಭಾಳ ಖುಷಿ ಪಡುವಂಥ ಸುದ್ದಿ ಏನಪ್ಪ ಅಂತಂದರೆ ನಮ್ಮ RCB ಈಗ ಈ ಆವೃತ್ತಿಯಲ್ಲಿ ಮೊದಲ ಟಾಸ್ ಗೆದ್ದಿರೋದು ಮತ್ತು ಬೌಲಿಂಗ್ನ ಆಯ್ಕೆ ಮಾಡಿಕೊಂಡಿದೆ. ಗುರುಗಳೇ ಏನು ಹೇಳ್ತೀರಿ? ಟಾಸ್ ವಿನ್ ಆಗಿದೆ, ಇದು ನಮ್ಮ RCBಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ? ಇಲ್ಲ, ಒಳ್ಳೆಯದು. ಯಾಕಂದರೆ ವಿರಾಟ್ ಕೊಹ್ಲಿಗೆ ತುಂಬ ಚೇಂಜಿಂಗಲ್ಲಿ ತುಂಬ ಐಡಿಯಾ ಇದೆ, ತುಂಬ ಐಡಿಯಾ ಇದೆ. ಅದು ಯಾವುದೇ ಇಂಟರ್ನ್ಯಾಷನಲ್ ಮ್ಯಾಚ್ ಆಗಲಿ ಎಲ್ಲದೂ ಕೂಡ ಇದೆ. ಮತ್ತು ಒಳ್ಳೆ ನನಗನ್ಸುತ್ತೆ ಇದು ನಾವು ಅನ್ಬೋದು 100%. ಇವಾಗ ನೀವು ನೆನ್ನೆಲೂ ಅಷ್ಟೇ ನೋಡಿರ್ಬೋದು. ನೆನ್ನೆಲೂ ನೀವು ಚೆನ್ನೈ ನೋಡಿದ್ರು, ಅಲ್ಲಿ ಸಕ್ಕಬಟ್ಟೆ ಬಿಸಿಲು, ಫಸ್ಟ್ ಬ್ಯಾಟಿಂಗ್ ರನ್ನೇ ಬರಲ್ಲ ಅವ್ರಿಗೆ. ನಿಜ, ಮಧ್ಯಾಹ್ನದ ಮ್ಯಾಚ್ ಸ್ಕೋರ್ ಬರಲ್ಲ. ಅದೇ ನೀವು ಸನ್ ರೈಸ್ ಮೇಲೆ ತುಂಬ ರನ್ ಬಂತು, ಇಬ್ಬರು 200 ಚೇಂಜ್ ಮಾಡಿದ್ರು, ಮಿರಾಕಲ್ ಆಗೋಯ್ತು. ಬೆಳಗ್ಗೆಗೂ ಹಿಂದಿನ ದಿವಸ ಮ್ಯಾಚ್ಗೂ ಈ ಮ್ಯಾಚ್ಗೂ ತುಂಬ ಲೇಟ್ ಆಯ್ತು, ನೆನ್ನೆಗೂ ಅವತ್ತಿಗೆ. ಅದು ಇವಾಗ ಏನಾಗುತ್ತೆ ಅಂದರೆ ನನಗೇನೋ ಬೆಸ್ಟ್ ಅನಿಸುತ್ತೆ. 100% ಗ್ರೀನ್ ಬಟ್ಟೆ ಇದೆಯಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಇವತ್ತು ತುಂಬ ನಿರೀಕ್ಷೆ ಮಾಡ್ಬೋದು. ಇವತ್ತು ಮತ್ತು 18ನೇ ತಾರೀಕು ಮ್ಯಾಚನ್ನು ನಿರೀಕ್ಷೆ ಮಾಡ್ಬೋದು. ಬರ್ದಿದ್ದು ಕೇಳಿ, ಭಾಳ ಜನ ನೀವು ತುಂಬ ಜನ IPL ನೋಡೋದು ತುಂಬ ಕಮ್ಮಿ, ನೋಡೋದು ಆಡಿಯನ್ಸಾಗಿ ನೋಡೋದು ಭಾಳ ಕಮ್ಮಿ. ಎಲ್ಲ ಬಿಗ್ನೆಸ್ ಆಗಿ ನೋಡ್ತಾರೆ ಟಿವಿನ. 100% ಎಲ್ಲ ಬಿಗ್ನೆಸ್ ರೀತಿಯಲ್ಲಿ ನೋಡ್ತಾರೆ. ಇವಾಗ ಹೆಂಗೆ ಪ್ಲೇಯರ್ಸು ಬಿಗ್ನೆಸ್ಗೋಸ್ಕರ ಯಾವ ಟೀಮಿಗಾದ್ರೂ ಹೋಗ್ತಾರೆ. ನಾವು ಕ್ರಿಕೆಟ್ ಆಡ್ತೀವಿ, ನಮಗೆ ಟೀಮ್ ಮುಖ್ಯ ಇಲ್ಲ ಅಂತ. ಅದೇ ಥರ ಜನನೂ ಅಷ್ಟೇ, ಟಿವಿ ನೋಡೋರು ಅವ್ರಿಗೆ ಸುಮ್ಮನೆ ಹೇಳೋದು. ಈ ಟಿವಿಲಿ ಹೇಳ್ತಾರೆ ನೋಡಿ, ಕಪ್ ನಮ್ದು ಅಂತ. ಅವ್ರೊಂದು ಸ್ವಲ್ಪ ಜನ 99% ಅವ್ರಿಗೆ ಅವತ್ತಿನ ಮ್ಯಾಚ್ ಮೇಲೆ ಅವ್ರು ಡಿಸೈಡ್ ಆಗ್ತಾರೆ, ಫಾರ್ಮಲ್ಲಿ ಯಾರಿದ್ದಾರೆ ಯಾರಿಲ್ಲ, ಅಷ್ಟೇ ಬೇಕಾಗಿರೋದು. ಅವತ್ತಿನ ಮ್ಯಾಚ್ ನೋಡೋದು ಕೂಡ ಒಂಥರ ಮಳೆ ಬಂದರೆ ಬೆಳೆ ಬೆಳಿತಾನೆ ನೋಡಿ ರೈತ, ಹಂಗೆ IPL ಬಂದರೆ ತುಂಬ ಜನ ಬೆಳೆ ಬೆಳೆಯಕ್ಕೆ ಬಂದ್ಬಿಡ್ತಾರೆ. ಅದ್ರಲ್ಲಿ ಎಷ್ಟು ಜನ ಬೆಳೆ ಬೆಳೆಯೋಕೆ ಹಾಳಾಗೋಯ್ತಾರೋ ಗೊತ್ತಿಲ್ಲ. 100% ಒಬ್ಬ ಆಲೂಗಡ್ಡೆ ಬೆಳಿತಾನೋ, ರಾಗಿ ಬೆಳಿತಾನೋ, ಭತ್ತ ಬೆಳಿತಾನೋ, ಇಲ್ಲ ಒಬ್ಬ ಬೆಳೆದಿರೋದಕ್ಕೆಲ್ಲ ಬೆಂಕಿ ಇಟ್ಕಿದ್ರೆ ಕೊನೆ ಮ್ಯಾಚಿಗೆ ಗೊತ್ತಿಲ್ಲ. 100% ಎಲ್ಲ ಚೆನ್ನಾಗೇ ಬೆಳೆದಿರುತ್ತೆ, ಇನ್ನು 3 ಮ್ಯಾಚ್ ಇದ್ದಂಗೆ ಬೆಂಕಿ ಇಟ್ಕೆ ಬಿಟ್ಟಿರ್ತಾನೆ 100%. ಆಮೇಲೆ ಗೊತ್ತಾಯ್ತಲ್ಲ, ಮನೆ ಮುಂದೆ ದೀಪ ಹಚ್ಬೇಕಾಗತ್ತೆ. ಮ್ಯಾಚ್ ಟಿವಿಲಿ ನೋಡ್ತಾ ಇರ್ತೀನಿ ಎಲ್ಲನೂ, ಮನೆ ಟಿವಿ ಆಫ್ ಮಾಡ್ಬಿಟ್ಟು ಅವ್ನು ಟಿವಿ ತಂದು ಆಚೆ ಇಡಬೇಕಾಗತ್ತೆ. ತುಂಬ ಜನ ನೀವು ಗೊತ್ತಿಲ್ಲ ಸರ್, ನಾನು ಓಪನಾಗಿ ಹೇಳ್ತಾ ಇದ್ದೀನಿ, ಕ್ರಿಕೆಟ್ IPL ಸ್ಟಾರ್ಟ್ ಆದ್ರೆ ಸರ್ ರೈತ ಆತ್ಮಹತ್ಯೆ ಮಾಡ್ಕೊತಾರೆ ನೋಡಿ, ಹಂಗೆ ತುಂಬ ಜನ ಆತ್ಮಹತ್ಯೆ ಮಾಡ್ತಾರೆ. ಬೆಟ್ಟಿಂಗ್ ದಂಧೆ ಇಳಿದು ನಾನು ನೋಡ್ತಿದ್ರೆ ಚಿಕ್ಕ ಹುಡುಗ ಕಣ್ಮರೆ ಆಗಿದ್ದಾನೆ ಅಂತ ಆಗ್ತಾರೆ. ಹಾಗಾಗಿ ಇದೊಂದು ಪಾಯಿಂಟ್ಸ್ 100% ನನಗೆ ಗೊತ್ತಿಲ್ಲ. ಎಲ್ಲನೂ ಕ್ರಿಕೆಟ್ ಥರ ನೋಡಿ, 100% ಕ್ರಿಕೆಟ್ ಥರ ನೋಡಿ. ಇದನ್ನು ಬಿಗ್ನೆಸ್ ಆಗಿ ಮಾಡ್ಕೋಬೇಡಿ 100%. ಇದು ತುಂಬ ಜನಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ತುಂಬ ಜನಕ್ಕೆ ಬಿಗ್ನೆಸ್ ಆಗಿ ಮಾಡ್ಕೊತಾರೆ. ನನ್ನ ಲೈಫಲ್ಲಿ ನಾನು ಇಷ್ಟೊಂದು ಕ್ರಿಕೆಟೆಲ್ಲ ನಾನು 2010ರಿಂದ ಪ್ರೆಡಿಕ್ಷನ್ ಮಾಡ್ತಾಯಿದ್ದೀನಿ. ನನ್ನ ಲೈಫ್ ಸ್ಟಾರ್ಟ್ ಆಗಿದೆ ಕ್ರಿಕೆಟಿಂದಲೇ. ನನ್ನ ಲೈಫಲ್ಲಿ ನಾನು ಈ ಸರ್ಲು ಬಿಟ್ಬಿಟ್ಟಿದ್ದೆ, ನಂಗೆ ಬೇಡ ಇದ್ರ ಸವಾಸ ಅಂತ. ಪ್ರೆಡಿಕ್ಷನ್ ಮಾಡ್ಬೇಕಂದ್ರೆ ಸ್ಟಾರ್ಟ್ ಮಾಡ್ಬಿಡ್ತೀನಿ. ನಾನು ಒಂದು ಅವರೇಜಲ್ಲಿ ಮಾತಾಡ್ತಾ ಇದ್ದೀನಿ. ಪಕ್ಕ ಮಾಡ್ಕೋಬೇಕು ಅಂದ್ರೆ ಪಕ್ಕ ಪ್ಲಾನ್ ಮಾಡ್ಕೊಂಡು 25 ಜನ ಮಾಡ್ಕೊಂಡು ತಗೊಬಂದ್ಬಿಡ್ತೀನಿ ಬೇಕಾದ್ರೆ. ಗುರುಜಿ, ಒಬ್ರು ಕಾಲರ್ ಇದ್ದಾರೆ ಮಲ್ಲೇಶ್ವರಮಿಂದ, ಶಿವಸ್ವಾಮಿ ಅವರು ಕರೆ ಮಾಡಿದ್ದಾರೆ. ಶಿವಸ್ವಾಮಿ ಅವರೇ ಹೇಳಿ, ನಮಸ್ಕಾರ. ಹಲೋ ಶಿವಸ್ವಾಮಿ ಅವರೇ ಮಾತಾಡಿ. ನಮಸ್ಕಾರ ಸರ್. ಎಷ್ಟು ಎಕ್ಸೈಟ್ಮೆಂಟ್ ಇದೆ ಇವತ್ತು RCB ಬಗ್ಗೆ? RCB 100% ಗೆಲ್ತೀವಿ ಸರ್. 100% ಗೆಲ್ತೀವಿ. ಇವತ್ತು ಫೀಲ್ಡಿಂಗ್ ನಮ್ದೇ ಅಲ್ವಾ? ಹೌದು. ಶಿವಸ್ವಾಮಿ ಮನೇಲಿ ಏನು ಊಟ? ಶಿವಸ್ವಾಮಿ ಹೋಗ್ಬಿಟ್ರು ಅನ್ಸುತ್ತೆ ಊಟಕ್ಕೆ. ಓಕೆ. ತುಂಬ ಜನಕ್ಕೆ ಏನಾಗುತ್ತೆ ಅಂದರೆ ತುಂಬ ಅದ್ಭುತ. ನಾನು ಭಾಳ ವಿಶೇಷವಾಗಿ ಇದನ್ನು ತುಂಬ ಜನಕ್ಕೆ ಅನಿಸ್, ಅದರಲ್ಲಿ ಭಾನುವಾರ ಬಂದಿರುತ್ತೆ. ಭಾಳ ವಿಶೇಷವಾಗಿ 99% ಇವತ್ತು ಬಾಯಿ ಊಟ ಎರಡೂ ಜಾಸ್ತಿ ಆಗುತ್ತೆ 100%. ಭಾಳ ಮಿರಾಕಲ್. ಅದರಲ್ಲಿ ಇತ್ತೀಚೆಗಂತೂ ಇವತ್ತು ತುಂಬ ಜನ 6 ಗಂಟೆ ಮೇಲೆ ಇದು ಚೆನ್ನಾಗಿರೋದು RCB. 6 ಗಂಟೆ ಮೇಲೆ ಸಖತ್ ಟೈಮ್ ಪಾಸ್ ಆಗಿರೋದು. ಅಷ್ಟೊಳಗೆ 7 ಗಂಟೆ ಹೊತ್ತಿಗೆ ಮ್ಯಾಚ್ ಮುಗಿದೋಗುತ್ತೆ 100%. 7 ಗಂಟೆ ಮುಗಿದೋಗುತ್ತೆ. ಆದರೆ ಮುಂಬೈ ಇವತ್ತು ಸರಿ ಫಾರ್ಮಲ್ಲಿ ಇಲ್ದಿರೋದ್ರಿಂದ ನಾನು ಈ ಸರಿ ರೋಹಿತ್ ಶರ್ಮಾ ತುಂಬ ನಾನು ಭಾಳ ಇವತ್ತು ಆಡ್ಬೋದು ಅಂತ ಗೆಸ್ಟ್ ಮಾಡಿದ್ದೀನಿ. ಅವ್ರು ತುಂಬ ಒಳ್ಳೆ ಡೇಟ್ ಇವತ್ತು ಆಡಿದರೆ 100% ಮುಂಬೈಗೆ ಏನೂ ತೊಂದರೆ ಆಗಲ್ಲ. ಅಷ್ಟ ಡೆಲ್ಲಿ ಟೀಮ್ ಭಾಳ ಘಟಾನುಘಟಿಗಳಿದ್ದಾರೆ. ಒಬ್ಬಾದ್ಮೇಲೆ ತಂದು ಮತ್ತು ಬೌಲಿಂಗು ಕೆಚ್ಚು ಬಿಸಾಡೋಂಥ ಟೀಮ್ ಇದೆ. 100% ಈ ಸರಿ ಅವರು ಕಪ್ ಪಡೆಯಲ್ಲ, ಅವ್ರು ಹೋಗ್ಬೋದು. 100% ಜಾಸ್ತಿ ಒಪ್ಪಿರೋದು ಗುಜರಾತ್ ಜಾಸ್ತಿ. ಗುರುಜಿ, ಮುಂಬೈದೊಂದು ಇತಿಹಾಸ ಇದೆ ಗೊತ್ತಲ್ಲ ನಿಮಗೆ, 1 ರಿಂದ 6 ಮ್ಯಾಚ್ ಸೋಲ್ತಾರೆ, ಅದಾದ್ಮೇಲೆ ಸೋಲೋದೇ ಇಲ್ಲ. ಅವ್ರು ಕಪ್ ಹೊಡ್ಕೊಂಡು ಹೋಗಿರೋ ಇತಿಹಾಸ ಗೊತ್ತಾ? ಹಿಂದೆ ತುಂಬ ಅಳಬರು ಕ್ಯಾಪ್ಟನ್ ಮಾಡ್ತಾ ಇದ್ರು. ಮತ್ತೆ ಇತ್ತೀಚೆಗೆ ತುಂಬ ರಾಜಕಾರಣಿಗಳೆಲ್ಲ ದುಡ್ಡು ಹಾಕಿದ್ದಾರೆ. 100% ರಾಜಕಾರಣಿಗಳು ದುಡ್ಡು ಹಾಕಿದ್ದಾರೆ. ಜಗತ್ತನ್ನು ನಡೆಸೋಂಥವ್ರು 100% ಅವರೆಲ್ಲ ಒಳಗಡೆ ಇದ್ದಾರೆ ಇವತ್ತಿನ ಕಾಲದಲ್ಲಿ 100%. ಹಾಗಾಗಿ ಏನು ಬೇಕಾದ್ರೂ ಮಿರಾಕಲ್ ಆಗುತ್ತೆ 100%. ನೀವು ನಿನ್ನೆ ನೋಡಿರ್ಬೋದು, ಊಹೆ ಮಾಡ್ಬೇಕಾಗಲ್ಲ. 100% ಅವ್ನಿಗೆ 2 ಕ್ಯಾಚ್ ಬಿಟ್ಟು 141 ರನ್ ಹೊಡಿಸ್ಕೊಂಡು 141 ಹೊಡಿಸ್ಕೊಂಡು. ಹಾಗೆ ಯಾರು ಬೇಕಾದ್ರೂ ಅಗ್ರೆಸಿವ್ ಆಗ್ಬೋದು. ವಿರಾಟ್ ಕೊಹ್ಲಿ ಇವರೆಲ್ಲ ಏನು ಗೊತ್ತಾ, ಅವರೇಜಾಗಿ ಆಡ್ತಾರೆ. ನಾನು ನಾಳೆನೂ ಕ್ರಿಕೆಟ್ ಆಡಬೇಕು ಇವತ್ತೆಲ್ಲ ಅಂತ.
ಬಿದ್ದಾನೆ ನಂದು ಇವತ್ತೇ ಲಾಸ್ಟು ತಗೊಳಪ್ಪ ಸಿಕ್ಕಿದ ಬಾಲ್ ನೋಡೇ ಬಿಡ್ತೀನಿ, ಇಲ್ಲ ಆಡೋದು ಗ್ರೌಂಡ್ ನೋಡಬೇಕು, ಇಲ್ಲ ನಾನು ಹೋಗ್ಬಿಟ್ಟು ಗ್ರೌಂಡ್ ನೋಡ್ಬೇಕು ಅಂತಾರೆ. ವಿರಾಟ್ ಕೊಹ್ಲಿ ನೋಡ್ಬೋದು, ವಿರಾಟ್ ಕೊಹ್ಲಿ ಥರ ನೀವು ನೋಡ್ಬೋದು. ಶುಭ್ಮನ್ ಗಿಲ್ ಕೂಡ ಅವ್ನು ಇವಾಗಲೇ ವಿರಾಟ್ ಕೊಹ್ಲಿ ಬುದ್ಧಿ ಕಲ್ತ್ಬಿಟ್ಟು, ಅಂದರೆ ತೆಂಡೂಲ್ಕರ್ ಬುದ್ಧಿ, ಆರಾಮಾಗಿ ಆಡೋಣ, ನಮಗೆ ಬೇಕಾದ್ರೆ ಸ್ಕೋರ್ ಬೇಕು. ಎಸ್ ಗುರುಜಿ, ಒಬ್ರು ಪಬ್ಲಿಕ್ ಕಾಲರ್ ಇದ್ದಾರೆ ವಸಂತ ಅಂತ ಹೇಳಿ. ನಮಸ್ಕಾರ ವಸಂತ ಅವರೇ. ನಮಸ್ಕಾರ ಸರ್. ಸರ್ ಎಲ್ಲಿಂದ ಕರೆ ಮಾಡ್ತಿರೋದು? ಬೆಂಗಳೂರು. ಆರ್ಯವರ್ಧನ್ ಗುರೂಜಿ ಇದ್ದಾರೆ, ಮಾತಾಡಿ. ವಸಂತ ಅವರೇ ಸರ್ ಹೇಳಿ. ಬೆಂಗಳೂರಿಂದ ಯಾವ ಏರಿಯಾ? ಮಲ್ಲೇಶ್ವರಂ. ಇಲ್ಲೇ ಇರೋದು ಟಿವಿ ಚಾನಲ್ ಬಂದ್ಬಿಡೋದಲ್ವಾ? ಆರ್ಯವರ್ಧನ್ ಗುರುಜಿ ಹತ್ರ ಏನ್ ಬರೋದು, ಅವ್ರ ಖಾಲಿ ಸುಳ್ಳೆ ಹೇಳ್ತಾರೆ. ಯಾರು? ಆರ್ಯವರ್ಧನ್ ಗುರುಜಿ. ನಿಮ್ಮ ಬಾಯಿ ನೀಟಾಗಿದ್ಯಾ? ನನ್ನ ಮೊನ್ನೆ ಹೇಳೋಗ್ಲ್ವಾ ಬೆಂಗಳೂರಲ್ಲಿ ಮ್ಯಾಚ್ ಸೋಲುತ್ತೆ, ನಾನು ಹೋಗಿಲ್ಲ ಸ್ಟೇಡಿಯಮಲ್ಲಿ. ಮೊನ್ನೆ 2 ದಿನ ಸೋತ್ರಲ್ಲ ನೀವು, ಗೆಲ್ತಾರೆ. ನಾನೇನ್ ಮಾಡಕ್ಕಾಗ್ತದೆ, ಎಲ್ಲ ಮ್ಯಾಚ್ ಗೆಲ್ಲಕ್ಕಾಗತ್ತಾ? ನನ್ನ ಮೊನ್ನೆ ಮ್ಯಾಚ್ ಡೌಟ್ ಅಲ್ಲಿತ್ತು, ಅದು ಏನು ರೋಹಿತ್ ಶರ್ಮಾ ಬಂದಿದ್ದಕ್ಕೆ ನಿಮ್ಮ ಮಾತು ಕೇಳ್ಕೊಂಡು ನಾವು ಇದಾಯ್ತು ಅಲ್ಲ. ಏನ್ ನಿಮ್ಮ ಮಾತು ಕಟ್ಕೊಂಡು ಟಿವಿ ನೋಡಿ ಅಂತ ಗ್ಯಾಮ್ಲಿಂಗ್ ಅಂತ ಹೇಳಿದ್ವಾ? ಸುಮ್ಮನೆ ಸುಳ್ಳು ಯಾಕಲ್ತಾರೆ? ಯಾಕೆ ಸುಮ್ಮನೆ? ಯಾರೇನು ಸುಳ್ಳು ಹೇಳಿಲ್ಲ ರೀ, ಯಾರು ಸುಳ್ಳು ಹೇಳ್ಬಿಟ್ಟಾರ್ರಿ? ಯಾರು ಸುಳ್ಳು ಹೇಳ್ಬಿಟ್ರು? ಎಷ್ಟಲ್ಲಿ ಸೋತ್ಬಿಟ್ರು? ಅವತ್ತೇನು ಆರ್ಥಿಕ ಪಟ್ಟ ಚೆನ್ನಾಗಿ ಆಡ್ತೀನಿ ಅಂತ, ಅವನೇ ಹೀರೋ ಆಗಿರೋದು, ಅವನೇ ಹೀರೋ ಆಗಿದ್ದು. ಪಾಪ ರೋಹಿತ್ ಶರ್ಮಾ ಮಾಡಿಲ್ಲ, ಬಹಳ ವಿಶೇಷ. ನೀವು ಸುಳ್ಳಾಗಿ ಹೇಳ್ತಿದ್ರ ಸರ್? ನಮಗೆ ಗೊತ್ತಿತ್ತು. ಇಲ್ಲ, ನೀವು ಖಂಡಿತಲೂ ಸುಳ್ಳು ಹೇಳ್ತಾ ಇದ್ದೀರಾ. ವಸಂತ ಅವರೇ, ನೀವು ಆರ್ಯವರ್ಧನ್ ಗುರುಜಿನ ಬಹಳ ನಂಬ್ತಿರಂತ ಅನ್ಸುತ್ತೆ. ನಂಬಲ್ಲ ಸರ್ ಅವ್ರು, ಖಾಲಿ ಅವರು ಏನು ಮೀಟು ಮಾಂಸ ತಿನ್ಕೊಂಡ್ಬಿಟ್ಟು ಏನು ಗುರುಜಿ ಹೇಳ್ತಾರ, ನಾವು ಸುಮ್ಮನೆ ಕೂತ್ಕೊಂಡು ಅವ್ರು ನೋಡ್ಕೊಂಡ್ಬಿಟ್ಟು ನಾವು ಹಾಳು ಮಾಡ್ಕೊಳ್ತೀವಿ. ನಮ್ಮ ಯಾವಾಗ್ಲಾದ್ರೂ ಒಮ್ಮೆ ಆಗ್ತವೆ ರೀ. ಇಲ್ಲಿ ಯಾರು ಗ್ಯಾಮ್ಲಿಂಗ್ ಆಡಿ ಅಂತ ಇಲ್ಲಿ ಪ್ರಮೋಟ್ ಮಾಡ್ತಾ ಇಲ್ಲ, ಮ್ಯಾಚ್ ಮಾತಾಡ್ತಿದ್ವಿ, ಮ್ಯಾಚ್ ನೋಡ್ತಾ ಇದೀವಿ. ಸುಮ್ಮನೆ ನಿಮ್ಮನ್ನ ಕೂರ್ಸ್ಕೊಳ್ತಾರಲ್ಲ, ನಮ್ಮನ್ನ ಕೂರ್ಸ್ಕೊಂಡ್ಬಿಟ್ಟು ಕೇಳಿದಾವ ಯಾರು ಗೆಲ್ತಾರೆ ಯಾರು? ನಮಗೆ ಗೊತ್ತಿಲ್ಲ ಸ್ವಾಮಿ, ನನಗೆ ಗೊತ್ತಿಲ್ಲ. ಇಲ್ಲಿ ಡೈವರ್ಸ್ ಆದವ್ರಿಗೆಲ್ಲ ನಾನೇ ಗಂಡ ಹಾಕಾಗಲ್ಲ, ಡೈವರ್ಸ್ ಆದವ್ರಿಗೆಲ್ಲ ಬೇರೆಲ್ಲ ಹೆಂಡ್ತೀರ ಹಾಕಾಗಲ್ಲ, ಟಿವಿ ನೋಡಿದ್ರೆಲ್ಲ ಟಿವಿ ಓನರ್ ಆಗಕ್ಕಾಗಲ್ಲ, ಟಿವಿ ಕಂಪ್ನಿ ಓನರೇ ಬೇರೆ. ಓಕೆ ವಸಂತ ಅವರೇ, ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ಎಸ್ ಕೌಶಿಕ್, ಇವತ್ತು ನಿಜಕ್ಕೂ ಎರಡೂ ಟೀಮ್ಗಳಿಗೂ ಮಾಡಿರುವಂಥ ತಪ್ಪುಗಳನ್ನು ಸರಿಪಡಿಸುವಂಥ ಒಂದು ದಿನ ಇವತ್ತು. ಅದರಲ್ಲೂ ಅವ್ರಿಗೆ ಅಡ್ವಾಂಟೇಜ್ ಇದೆ, ಹೋಮ್ ಪಿಚ್ ಅಂತ ಹೇಳಿ. ಜೊತೆಗೆ RCBಗೂ ಕೂಡ ಈಗ ಟಾಸ್ ವಿನ್ ಆಗಿದ್ದಾರೆ. ಅಡ್ವಾಂಟೇಜ್ ಇದೆಯಾ ಇಲ್ವಾ? ಡೆಫಿನೆಟ್ಲಿ ಇದೆ. ಅದೇ ಫ್ರೆಶ್ ಪಿಚ್ ಅಂತ ಹೇಳಿದ್ನಲ್ಲ, ಸೊ ಅಡ್ವಾಂಟೇಜ್ ಫಸ್ಟ್ ಬೌಲಿಂಗ್ ತೊಗೊಂಡ್ರೆ ಅಂತ ಇರುತ್ತೆ. ಯಾರಿಗೂ ಪಿಚ್ ಹೇಗೆ ಬಿಹೇವ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಅದರದಲ್ಲಿ ಬೌಲಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೋಡಿದ್ರೆ ಸೇಮ್ ಟೀಮ್ ಜೊತೆ ಹೋಗ್ತಿದ್ದಾರೆ RCB ಕೂಡ, ನೋ ಮೇಜರ್ ಚೇಂಜಸ್. ಆ ಕಡೆ ವನಿಂದು ಹಸರಂಗ ಅವರು 11ಅಲ್ಲಿ ಬಂದಿದ್ದಾರೆ. ಅಂಡ್ ಈಗ ಹಸರಂಗ ಇನ್ ಆಗಿದ್ದಾರೆ, ಜೊತೆಗೆ ನಮ್ಮ ಕಡೆ ಸುರೇಶ್ ಶರ್ಮಾನು ಕೂಡ ಇನ್ ಆಗಿದ್ದಾರೆ, 11 ನಲ್ಲಿ ಇದ್ದಾರೆ. ಓಕೆ, ಅಂದ್ರೆ ಅದೇ ಫಸ್ಟ್ ಬೌಲಿಂಗ್ ಮಾಡ್ತಿದೀವಿ, ಸೊ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ದೇವದತ್ ಪಡಿಕಲ್ ಅವ್ರು ಬರ್ಬೋದು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. ಸೊ ಆ ತರ ನೋಡ್ತಿರ್ತಾರೆ, ಫಸ್ಟ್ ಬೌಲಿಂಗ್ ಮಾಡಿದಾಗ ಬೌಲರ್ನೇ ಇನ್ಕ್ಲೂಡ್ ಮಾಡಿರ್ತಾರೆ. ಡೆಫಿನೆಟ್ಲಿ ಅಡ್ವಾಂಟೇಜ್ ಇದ್ದೇ ಇದೆ, ನಾವು ಅದನ್ನ ಚೆನ್ನಾಗಿ ಹಾಕ್ಬೇಕಷ್ಟೇ. ಸುಮ್ಮನೆ ಅಡ್ವಾಂಟೇಜ್ ಇದೆ ಅಂದ್ಬಿಟ್ಟು ನಾರ್ಮಲ್ ಗೇಮ್ ಆಡೋಕ್ಕಾಗಲ್ಲ. ಅದನ್ನ ಎಲ್ಲಿ ಹಾಕಬೇಕು ಬಾಲ್ನ, ಎಲ್ಲಿ ಪ್ಲಾನ್ಸ್ ಎಲ್ಲ ಎಕ್ಸಿಕ್ಯೂಟ್ ಮಾಡಲೇಬೇಕು. ಅವೇ ಮ್ಯಾಚ್ ಇರ್ಬೋದು, ಮೊನ್ನೆ ಮ್ಯಾಚು ನೋಡಿದ್ವಿ, ಮುಂಬೈಯಲ್ಲಿ RCB ಚಾನ್ಸೇ ಜಾಸ್ತಿ ಇರ್ತಿತ್ತು, ಸಪೋರ್ಟರ್ಸ್ ಜಾಸ್ತಿ ಇದ್ದಾರೆ. ಡೆಫಿನೆಟ್ಲಿ ಇಲ್ಲೂ ಇರುತ್ತೆ. ಓಕೆ, ಅಥಣಿಯಿಂದ ಒಬ್ರು ಶ್ರೀಶೈಲ್ ಕರೆ ಮಾಡಿದ್ದಾರೆ. ಶ್ರೀಶೈಲ್ ನಮಸ್ಕಾರ. ನಮಸ್ಕಾರ ಸರ್. ಏನ್ ಸರ್, ಏನ್ ಹೇಳ್ತೀರಿ? ಇವತ್ತು RCB ಮ್ಯಾಚ್ ಐತಿ, ವಿನ್ ಆಕಿತ್ತೆ ಇಲ್ಲ? ಸರ್ ವಿನ್ ಆಕತ್ರಿ ಅದು. ಈಗ ಆರ್ಯವರ್ಧನ್ ಗುರೂಜಿ ಇದಾರೆ ನಮ್ಮ ಸ್ಟುಡಿಯೋ ಒಳಗ, ಮಾತಾಡ್ಸಿರಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕೇಳ್ರಿ. ಆರ್ಯವರ್ಧನ್ ಗುರುಜಿ ನಾವೆಲ್ಲ ಅವ್ರದ್ದು ಫ್ಯಾನ್ ಸರ್. ನಾವು ಅವ್ರ ಬಿಗ್ ಬಾಸ್ ನೋಡ್ತಾ ಇದ್ದೀವಿ ಸರ್, ಮತ್ತು ಅವ್ರ ಮೇಲೆ ಬಹಳ ಅಭಿಮಾನ ಸರ್. ನಾವು ಉತ್ತರ ಕರ್ನಾಟಕ ಜನ ಬಹಳ ಅವ್ರ ಮೇಲೆ ಅಭಿಮಾನ. ಏನ್ ಊಟ ಮಾಡಿದ್ರಿ ಸರ್? ಏನ್ ರೊಟ್ಟಿ ಪಲ್ಯ ರೀ. ನಮ್ದಿನ್ನೂ ಊಟ ಆಗಿಲ್ರಿ. ಬೆಳಗ್ಗೆ ಮಾತ್ರ ಟಿಫನ್ ಮಾಡಿದ್ದು ಸರ್. ಸರ್ ನಿಮ್ಗೆ RCB ಇಷ್ಟು ವರ್ಷ ಕಪ್ ಪಡೆದಿಲ್ಲ, ಏನ್ ಅನ್ಸ್ತಾರ ಆ ಫೀಲಿಂಗು? ಏನ್ ಫೀಲಿಂಗ್ ಇಲ್ಲ ಸರ್, ಮ್ಯಾಚ್ ಅಂದ್ರೆ ಸೋಲಿಗೆಲ್ಲ ಇರ್ತದೆ ಸರ್. ಈ ಸಲ ಮ್ಯಾಚ್ ಗೆಲ್ತಾರೆ ಇವತ್ತು. ಸರ್ ಮ್ಯಾಚ್ ನೋಡ್ತೀರಾ, ಆಡ್ತೀರಾ? ಸರ್ ನಾವು ಮ್ಯಾಚ್ ಆಡ್ತೀವಿ, ನೋಡ್ತೀವಿ. ನಾವು ಕ್ರಿಕೆಟ್ ಅಂದ್ರೆ ಭಾಳ ಹೋಗ್ತೀವಿ ಸರ್. ಇಲ್ಲಿವರೆಗೆ ಎಷ್ಟು ಮುಂಡೆ ಮುಚ್ಕೊಂಡಿದ್ದೀರಾ? ಇಲ್ಲಿವರೆಗೆ ಎಷ್ಟು ಮುಂಡೆ ಮುಚ್ಕೊಂಡಿದ್ದೀರಾ ಸರ್? ಆಡ್ತೀನಿ ಅಂದ್ರೆ ಅದಕ್ಕೆ ಆಡೋದಕ್ಕೆ ಗ್ರೌಂಡಲ್ಲಿ ಆಡೋದಾ, ಇಲ್ಲ ಇವಾಗ ಯಾರೋ ಒಬ್ರು ಹಿಂದಿನ ವಸಂತ್ ಅಂತ ಫೋನ್ ಮಾಡಿದ್ರು 100%, ಆ ಥರ ಏನಾರು ಆಡ್ತೀರಾ? 100% ಇಲ್ಲ ಗ್ರೌಂಡಲ್ಲಿ ಆಡ್ತೀರಾ, ಇಲ್ಲ ಮನೇಲಿ ಕೂತ್ಕೊಂಡು ಮ್ಯಾಚ್ ಮಾಡ್ತೀರಾ? ಲೋಕಲ್ ಗ್ರೌಂಡ್ ಅಲ್ಲಿ ಆಡ್ತೀವಿ. ಓಕೆ, ನೀವು ಬ್ಯಾಟ್ಸ್ಮನ್ ಬೌಲರಾ ಇಲ್ಲ ಕೀಪರಾ? ನಾವು ಬ್ಯಾಟ್ಸ್ಮನ್. ಎಷ್ಟು ನೀವು ಯಾವ ಥರ 100 ರನ್ ಹೊಡೆದಿದ್ರಾ? ಇಲ್ಲ ಇಲ್ಲ ಸರ್. ಎಷ್ಟು ನಿಮ್ ಲಾಸ್ಟ್ ರನ್ ಹೊಡೆದಿರೋದು ಗ್ರೌಂಡಲ್ಲಿ? ಲೋಕಲ್ ಸರಿಯಾದ ಗ್ರೌಂಡ್ ಇರೋದು ಸರ್ ನಮ್ಮ ಕಡೆ ಎಲ್ಲ. ಅಲ್ಲ ಗೊತ್ತಾಯ್ತು, ಅಲ್ಲಿ ಎಷ್ಟು ರನ್ ಹೊಡೆದಿರಾ? ನಿಮ್ಗೊಂದು ಖುಷಿ ಆಗೋದಿನ ಎಷ್ಟು ಹೊಡೆದಿರಾ?
ಇಲ್ಲ ಇಲ್ಲ ಸರ್ ಅಷ್ಟೇ ನಾನು ನಮ್ಮ ಅಮ್ಮಮ್ಮ ಅಂದ್ರೆ 4ನೇ ಕ್ಲಾಸಲ್ಲಿ ಕ್ರಿಕೆಟ್ ಆಡ್ತಾ ಇದ್ದೆ ನಾವು ಊರಲ್ಲಿ ಅವಾಗಿನ ಕಾಲದಲ್ಲಿ ಭಾಳ ವಿಶೇಷವಾಗಿ ತುಂಬ ನನ್ನ ಚಿಕ್ಕ ಏಜಲ್ಲಿ ನಮ್ಮ ಜಮೀನಲ್ಲೇ ನಾವು ಆಡ್ತಾ ಇದ್ದು. ನಮ್ದು ಹಾಸನ್ ಟೌನಿಗೆ ಹತ್ರವಾದ ಜಮೀನು. ಹಾಸನವ್ರು ಏನೇ ಬಂದು ನಮ್ಮ ಗ್ರೌಂಡಲ್ಲಿ ಬಂದು ಆಡ್ಬೇಕಾಯ್ತು. ನಮ್ದೆಲ್ಲ ಜಮೀನು ಮಲ್ನಾಡು ಇಂಜಿನಿಯರ್ ಕಾಲೇಜ್ ಹತ್ರ ನಮ್ಮೂರು ಜಮೀನು ಹಾಸನಲ್ಲಿ. ಅವಾಗ ನಾನು 4ನೇ ಕ್ಲಾಸಲ್ಲಿ ಆಡಿದ್ದೆ. ಆಮೇಲೆ ನಾನು ಬಾಲವನ್ನು ಬೊನ್ನಲ್ಲಿ ಬ್ರೆಡ್ ಸುತ್ತಿದ್ದೆ ಆಯಿತು. ನಾನು ಕೆರೆಯರೆಲ್ಲ ಬೊನ್ನಲ್ಲಿ ದಿಲ್ ಪಸಂದೆಲ್ಲ ನೋಡಿದ್ದೆ ಆಯಿತು. 100% ಕೇಕ್ ಕೂದಿದ್ದು ದಿಲ್ ಪಸಂದ್ ಕೂದಿದ್ದು ಆಗೋಯ್ತು ಇದನ್ನು. ನಾನು ಕ್ರಿಕೆಟಿಗೆ ಬಂದಿದ್ದು ನಾನು ಫಸ್ಟು ನೋಡಿದ್ದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಪಾಕಿಸ್ತಾನ ವರ್ಸಸ್ ಇದ್ರ ಮೇಲೆ ಆಡ್ಬೇಕಾದ್ರೆ ನನ್ನ ಲೈಫ್ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ನಂದು ಅಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಪಕ್ಕದಲ್ಲೇ ಸುಬ್ಬಯ್ಯ ಸರ್ಕಲ್ ನನ್ನ ಬೇಕ್ರಿದ್ದು. ಆಗ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಆದರೆ ನಮ್ಮ ಓನರ್ ಕ್ರಿಕೆಟ್ ನೋಡಿ ಕ್ರಿಕೆಟಿಂದ ನಂಬರ್ಗೆ ಅಳವಡಿಸ್ದೆ. ನಾನೇ ಫಸ್ಟ್ ಅನ್ಸುತ್ತೆ ಇಡೀ ವರ್ಲ್ಡಲ್ಲಿ ಕ್ರಿಕೆಟನ್ನು ನಂಬರಲ್ಲಿ ಅಳವಡಿಸಿ ಅಷ್ಟೆಲ್ಲ ಅನಿಸ್ತು. ಸಾಕಷ್ಟು ಪ್ರೆಡಿಕ್ಷನ್ ಮಾಡುವಾಗಲ್ಲ ಅಂದರೆ ಮ್ಯಾಚ್ ಇರೋಕ್ಕಿಂತ ಇವಾಗ ನಮ್ಮ ಕ್ರೇಜ್ ಹೋಗ್ಬಿಟ್ಟೈತೆ 100%. ಇವಾಗ ಎಷ್ಟೋ ಜನ ಪ್ಲೇಯರ್ಸೇ ಗೊತ್ತಿಲ್ಲ ನಮ್ಗೆ, ಅಷ್ಟೊಂದು ಜನ ಆಗ್ಬಿಟ್ಟಾರೆ. ಒಂದು ದಿವಸ ಸಾಯನ್ ಹೊಳನೇರ ಅನ್ನಂಗೆ ಐತಿ. ದಿವಸ ಸಾಯನ್ಗೆ ಹೇಳ್ತಾ ಇರೋಕತ್ತ ಡಾಕ್ಟ್ರು ನೋಡಮ್ಮ ಸತ್ವಾಗಿ ತಗೊಂಡು ಆಚೆ ಇಡ್ರಮ್ಮ ಬಿಲ್ ಕಟ್ಬಿಟ್ಟು ಕಳಿಸಮ್ಮ ಹೆಣ ಅಂತಾನೆ. ಅದೇ ಅವ್ರ ಫ್ಯಾಮಿಲಿ ಆದವ್ರು ಅಲ್ಲೇ ಇರ್ತಾರ. ಬಾಡಿ ಎಲ್ಲ ಬಿಲ್ ಕಳ್ಸ್ಕೊಂಡು ದುಡ್ಡು ಕಳ್ಸ್ಬಿಟ್ಟು ಎಣ್ಣೆ ಕಳಿಸಿ ಎಲ್ಲರಿಗೆ ಕಳಿಸ್ಬೇಡ್ರಿ, ಬಿಲ್ ಎಲ್ಲ ಕ್ಲಿಯರ್ ಮೇಲೆ ಬಾಡಿ ಕಳಿಸ್ತೀನಿ. ಹಂಗಾಯ್ತು ನಮ್ಮ ಕತೆ. ಇವತ್ತು ಸೋದ್ರೆ ನಾಳೆ ಗೆಲ್ತಾರೆ ಲೆವೆಲ್ಗೆ ಆಗೋಯ್ತು. ಎಸ್, ಮತ್ತೊಬ್ರು ಕಾಲರ್ ಇದ್ದಾರೆ, ದೇವರಾಜು ಅವರು. ದೇವರಾಜು ನಮಸ್ಕಾರ, ಎಲ್ಲಿಂದ? ಕನಕ್ಪುರ. ಓಕೆ ದೇವರಾಜು, RCB ಮ್ಯಾಚ್ ಇದೆ ಇವತ್ತು, ಹೆಂಗ್ ಅನಿಸ್ತಿದೆ? ಗೆಲ್ತಾರ ಸೋಲ್ತಾರ? ಮೊದಲೇ ಟಾಸ್ ಮಾಡಿ ಬೌಲಿಂಗ್ ಬೇರೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ನಮ್ಮ ಫೇವರೇಟ್ ಬಂದು ಗ್ರೀನ್ ಅನ್ನ ಪಕ್ಕ ಗೆಲ್ತಾರೆ ಸರ್ ಇವತ್ತು. ಓಕೆ, ಯಾಕೆ ರೆಡ್ ಬೇಡವಾ? ಸರ್ ರೆಡ್ ಬೇಡವಾ? ರೆಡ್ ಅದು ಕಾಮನ್ ಅಲ್ವಾ ಸರ್, ರಾಯಲ್ ಚಾಲೆಂಜರ್ಸ್ ಅಂದ್ರೆ ರೆಡ್. ಅದೇ ರೆಡ್ ಅಂದ್ಮೇಲೆ ಪಕ್ಕ ನಮ್ಮ ಈಗ ಗ್ರೀನ್ ಇದೆಯಲ್ಲ, ಅದು ಇಯರ್ಲಿ ಒನ್ ಟೈಮ್ ಬರುತ್ತೆ ಗ್ರೀನ್ ಮ್ಯಾಚ್. ಆಲ್ಮೋಸ್ಟ್ 99% ಗೆದ್ದೇ ಗೆಲ್ತಾರೆ. ಈಗ ನೋಡಿ ಆರ್ಯವರ್ಧನ್ ಗುರುಜಿ ಮಾತಾಡ್ತಾರೆ ನಿಮ್ ಜೊತೆಗೆ. ಕನಕಪುರದಲ್ಲಿ ಎಲ್ಲಿ ಗುರುಜಿ? ನಾವು ಕನಕಪುರ, ಅದು ಇರೋದು ಬೆಂಗಳೂರಲ್ಲಿ BMTC ಚಾಲಕ ಮಾಡ್ತಿರ್ತೀವಿ ಡ್ರೈವರ್. ದೇವರಾಜ್ ನೀವು ಸ್ವಲ್ಪ ನೀಟಾಗಿ ನನ್ನ ಮಾತು ಕೇಳಿಸಿ. ನಮ್ಮ ಸಾರಥಿಗಳು. ಸರ್ ದೇವರಾಜ್ ಅವರೇ ಸರ್ ನಮಸ್ಕಾರ. ನಾವಿಲ್ಲೇ ಕನಕಪುರ ಬೆಂಗಳೂರಲ್ಲಿ ಇರೋದು ಸರ್. ಒಳ್ಳೇದಾಯ್ತು. ನನಗೂ KP ಶ್ರೀಕಾಂತ್ ಕೆಂಪರಾಜ್ ಎಲ್ಲ ಭಾಳ ಕ್ಲೋಸ್, ನನ್ನೆಲ್ಲೂ ಫೋನ್ ಮಾಡಿದ್ರು. ಇಲ್ಲಿ ಕೇಳಿ, ಫಸ್ಟ್ ಆಫ್ ಆಲ್ RCB ಸೋಲ ದೇವರಾಜ್ RCB ಸೋಲ ಕಾರಣ ಗೊತ್ತಾ? RCB ಯಾಕೆ ಸೋಲ್ತಿದೆ ಅಂತ ಕಾರಣ ಗೊತ್ತಾ ನಿಮ್ಗೆ? 18 ವರ್ಷ ಇದು ಸೋತ್ರೆ ಯಾಕೆ ಅಂತ ಕಾರಣ ಗೊತ್ತಾ? ಮ್ಯಾಚ್ ಸೋಲ್ಬೋದು, ಕಪ್ಪು ಸೋಲ್ಬೋದು ಸರ್. ಅವರೇ ಪ್ಲೇಯರ್ಸ್ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ, ಅದಕ್ಕಿಂತ ಹೃದಯ ಸರ್ ನೋಡಿ ಸರ್, ವಿರಾಟ್ ಕೊಹ್ಲಿ 5ನೇ ತಾರೀಕು, ನಾನು 5ನೇ ತಾರೀಕು. ಏನಾಗಲಿ ನಮ್ಗೆ ನಿಯತ್ ಜಾಸ್ತಿ. ಏನಾಗ್ಲಿ RCB ಬಿಟ್ಟು ವಿರಾಟ್ ಕೊಹ್ಲಿ ಹೋಗಲ್ಲ, RCB ಫಾಲೋವರ್ಸು ಬಿಟ್ಟೋಗಲ್ಲ. ಓಕೆ, ಒಳ್ಳೇದಾಗ್ಲಿ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ದೇವರಾಜರ ಖಂಡಿತಲ್ಲೂ ಕೂಡ ನನ್ನ ಸಪೋರ್ಟ್ ಇವತ್ತು ಮುಂಬೈಗೆ ಮತ್ತು RCBಗೆ ಇದೆ. RCB ಸೋಲಕ್ಕೆ ಕಾರಣ ಜಾಸ್ತಿ ಏನು ಗೊತ್ತಾ ಸರ್? ಎಲ್ಲ ಊರನ್ನು ಕೂಡ ಮುಂಬೈ ಸೇರಿಸ್ಕೊಂಡವ್ರೆ. ಓಕೆ, ಚೆನ್ನೈ ಸೇರಿಸ್ಕೊಂಡಿದ್ದಾರೆ. ನಾವೆಲ್ಲರೂ ಕೂಡ ನೋಡಿ ಭಾಳ ವಿಶೇಷ, ನಮ್ಮ ಟೀಮ್ಗಳು ತುಂಬ ವಿಶೇಷವಾಗಿ ನಾವು RCBಲಿ B-ನ ಬೆಂಗಳೂರು ಜಾಸ್ತಿ ಸೇರಿಸ್ಕೊಂಡಿದ್ವಿ. ಅದೇ ಥರ ಸನ್ರೈಸು ಮತ್ತು RCB ಬಿದ್ದಾಗ ಸನ್ರೈಸ್ ಗೆದ್ದವ್ರೆ. ಯಾವ ಊರು ಎಷ್ಟಿಟ್ಕೊಂಡ್ರೆ ಅವ್ರ ಮೇಲೆ ಒಬ್ಬರು ಆಪೋಸಿಟಾಗಿ ಗೆದ್ದಿಲ್ಲ. ಸನ್ರೈಸ್ ಒಂದ್ಸರಿ ಕಪ್ಪನ್ನ ಗೆಲ್ದಾಗ ಅವ್ರ ಕಂಪ್ನಿ ನೇಮಲ್ಲಿ ತಗೊಬಂದರು. ಫಸ್ಟ್ ಬೆಂಗಳೂರು RCB ರಾಯಲ್ ಚಾಲೆಂಜರ್ಸ್ ಅನ್ನೋದಿದೆಯಲ್ಲ, ಅದನ್ನು ತೆಗೆದು ಮುಂದಕ್ಕೆ ಹಾಕ್ಬೇಕು. ಇಲ್ಲ B ತೆಗೆದು ಕರ್ನಾಟಕ ಅಂತ ಮಾಡ್ಬೇಕು 100%. ಹಾಗಾಗಿ K-ನ ಫಸ್ಟ್ ಹಾಕ್ಬೇಕಾಗತ್ತೆ 100%. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಬೆಂಗಳೂರಲ್ಲೇ ಲಾಸ್ಟ್ಗೆ ಹಾಕಿಬಿಟ್ಟಿದ್ದೀವಿ. ಭಾಳ ಈ ಥರ ಹಾಕಿರೋ ಎಲ್ಲ ಟೀಮು ಕೂಡ ಸ್ವಲ್ಪ ಹೊಗೆ ಹಾಕಿದ್ದಾವೆ. ಅಂದ್ರೆ ರಾಯಲ್ ಚಾಲೆಂಜರ್ಸ್ ಕರ್ನಾಟಕ ಅಂತ ಮಾಡ್ಬೇಕಾ? ಹೌದು, ಇಲ್ಲ ಫಸ್ಟ್ ಕರ್ನಾಟಕ ಸೇರಿಸ್ಬೇಕು. ಚೆನ್ನೈ ಸೇರಿಸಿದಾರಲ್ವಾ CSK ಅಂತ, ಆ ಥರ ಮಾಡಬೇಕು. ಮುಂಬೈ ಅವರೇ highest ಕಪ್ ಹೊಡೆದಿರೋದು. ಅವ್ರ ಮೇಲೆ ಬಿದ್ದಾಗ ನಾವು ಇವತ್ತರೆಗೂ ಸನ್ರೈಸು ನಮಗೂ ಬಿದ್ದಿತ್ತೆ. ಹಾಗಾಗಿ ನಾವು ಫೈನಲ್ ಆಡಿದ್ದೀವಿ. ಅವಾಗ ಅವರು ಸನ್ರೈಸಲ್ಲಿ ಇರಲಿಲ್ಲ, ಅವ್ರೊಂದು ಕಂಪ್ನಿ ನೇಮ್ ಇತ್ತು ಅವಾಗ 100%. ಅವಾಗ ಅವ್ರು ಗೆದ್ರು, ಕಂಪ್ನಿ ನೇಮಲ್ಲಿ ಬಂದರು, ಆಮೇಲೆ ಸನ್ರೈಸ್ ತಗೊಬಂದರು. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಇಲ್ಲಿ ಒಂದು ಕೊರತೆ ಇಲ್ಲ, ಪಿಚ್ ಗ್ರೌಂಡನ್ನು ಈಸ್ಟ್ ಆ್ಯಂಡ್ ಈಸ್ಟ್ ಮಾಡಬೇಕಾಗುತ್ತೆ. ಇಲ್ವಾ B-ನ ತೆಗೆದು K-ನ ಮುಂದಕ್ಕೆ ಹಾಕ್ಬೇಕಾಗತ್ತೆ 100%. ಇಲ್ಲಿ ರಾಯಲ್ ಚಾಲೆಂಜರ್ನ ತೆಗೆದು K ಸೇರಿಸ್ಬೇಕಾಗತ್ತೆ 100%. ಇದನ್ನಾರು ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕು. ಓಕೆ ಗುರುಜಿ, ಮತ್ತೊಬ್ರು ಕಾಲರ್ ಇದ್ದಾರೆ, ಪುಷ್ಪ ಅಂತ ಹೇಳಿ. ಪುಷ್ಪ ಅವರೇ ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮಸ್ತೆ ಸರ್, ಬೆಳಗಾವಿ ಸರ್. ಬೆಳಗಾವಿ ಬೆಳಗಾವಿ ಸರ್. ಓಕೆ, ಕ್ರಿಕೆಟ್ ಅಷ್ಟೊಂದು ಇಷ್ಟ ಏನ್ರಿ ನಿಮ್ಗೆ? ಹೌದ್ರಿ, ಭಾಳ ಇಷ್ಟ ರೀ ನಮಗೆ. ಓಕೆ, ಯಾರು RCB ಒಳಗೆ ಯಾರು ಇಷ್ಟ ರೀ? ಬೆಳಗಾವಿಯಿಂದ ರೀ ಮಾತಾಡೋದು. ನಮ್ಗೆ RCB ಒಳಗೆ ಕೊಹ್ಲಿ ಅವ್ರು ಭಾಳ ಇಷ್ಟ ರೀ ಸರ್. ಕೊಹ್ಲಿ ಅವರು? ಹೌದ್ರಿ. ಯಾಕೆ ಕೊಹ್ಲಿ ಇಷ್ಟ? ಚಲೋ ಆಡ್ತಾರ್ರಿ. ಇವತ್ತು ಕೊಹ್ಲಿ ಸೆಂಚುರಿ ಹೊಡಿತಾರೇನ್ರಿ ಇವತ್ತು ಕೊಹ್ಲಿ ಅವ್ರ 100 ರನ್ ಹೊಡಿಬಹುದಲ್ರಿ ಸರ್? ಹೊಡಿಬಹುದಾ?
ಅವು 100% ಆರ್ಯವರ್ಧನ್ ಗುರುಜಿ ಇದಾರೆ ನೋಡ್ರಿ, ಮಾತಾಡ್ರಿ ಅವ್ರು ಕೂಡ. ಪುಷ್ಪರೇ ಕೊಡ್ರಿ. ಹಾ ಕೊಡ್ರಿ. ಅವಾಗ್ಲಿಂದ ಬರೀ ಗಂಡಸೇ ಫೋನ್ ಮಾಡ್ತೇವೆ, ಒಂದು ಲೇಡೀಸ್ ಫೋನ್ ಮಾಡ್ತಿಲ್ಲ ಅಂತ ನಾನು ಬೇಜಾರಾಗಿದ್ದೆ. ಹೆಂಗ ನೀವು ಫೋನ್ ಮಾಡಿದ್ರಿ? ಪುಷ್ಪರೇ ಏನು ಮನೇಲಿ ಅಡುಗೆ ಮಾಡಿದ್ರ ಮನೆಯವ್ರು ಎಲ್ಲರಿಗೂ? ಮನೆಯಲ್ಲಿ ಇವತ್ತು ಪುರಿ ಮಾಡಿದ್ದೀರಿ, ಸಂಡೇ ಸ್ಪೆಷಲ್. ಪೂರಿಗೆ ಏನ್ರಿ? ಪುರಿ, ಚಟ್ನಿ, ಬಟಾಟಿ ಪಲ್ಯ. ಓಕೆ, ಸೂಪರ್ ಸೂಪರ್. ನಿಮಗೆ ತುಂಬ ಎಕ್ಸೈಟ್ ಆಗಿದ್ರೆ ಇವತ್ತು RCB ಗೆಲ್ಲಿ ಅಂತ? ಬಾರಿ ರೀ, ಬರೀ ಕ್ರಿಕೆಟ್ ಗೆಲ್ಲೇಬೇಕ್ರಿ ನೋಡ್ತೀರಲ್ಲ? ನಮ್ಮ RCB. ಅಲ್ಲ ಪುಷ್ಪರೇ, ಎಲ್ಲ ಮ್ಯಾಚ್ ನೋಡ್ತೀರಾ ಬರೀ RCB ಟೀಮ್ ಮಾತ್ರ ನೋಡ್ತೀರಾ? ಪುಷ್ಪರೇ, ಹಾ ಹೇಳಿ ಸರ್. ನೀವು ಟಿವಿ ನೋಡ್ಕೊಂಡು ಮಾತಾಡ್ತಾ ಇದ್ರ, ದಯವಿಟ್ಟು ನಿಮ್ಮನೆ ಟಿವಿ ವಾಲ್ಯೂಮ್ ತುಂಬಾ ಜಾಸ್ತಿ ಕೇಳಿಸ್ತಾ ಇತ್ತು ನಮಗೆ ಇಲ್ಲಿ. ಕಮ್ಮಿ ಇಡ್ರಿ. ಹಾಗಾಗಿ ಆ ಸೌಂಡ್ ನೀವು ಕಮ್ಮಿ ಇಡೋದಿರ್ಲಿ. ಇವಾಗ ಯಾರು ಗೆಲ್ಬೋದು ಈ ಸರಿ? RCB ನ ರೀ, ಕಪ್ ನಮ್ದೇ. ಓಕೆ, ಒಂದ್ಸರಿ ಜಿಂಗ ಲಕ 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 ಕಪ್ ನಮ್ದೆ ಅಂತ ಹೇಳಿ ನೋಡೋಣ. ಏನ್ ಇನ್ನೊಂದ್ಸರಿ ಹೇಳಿ ಸರ್. ಜಿಂಗ ಲಕ 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 ಕಪ್ ನಮ್ದೆ ಅಂತ ಹೇಳಿ. ಜಿಂಗಲಕ ಲಕ ಲಕ ಕಪ್ ನಮ್ದೇ. ಯಾರಪ್ಪ ಜೈ RCB. ಬೆಳಗಾವ್ ನಮ್ದೇ. ಈ ಸರಿ ಕಪ್ಪು ನಮ್ದೇ ಇದೆ ರೀ ಸರ್. ಹೌದ್ರಿ, ನಿಮ್ಮ ಮನೇಲಿ ಯಜಮಾನ್ ಏನೋ ಯಾವ ತರ ಕಪ್ಪಲ್ಲಿ ಎಣ್ಣೆ ಗಿಣ್ಣೆ ಹೊಡೆದವ್ರೇನ್ರಿ? ಇಲ್ಲ ರೀ, ನಮ್ಮ ಮನೆಯವ್ರ ಆತರ ಏನು ಎಣ್ಣೆ ಗಿಣ್ಣೆ ಹೊಡೆಯವ್ರಲ್ಲ ಸರ್. ಬರೀ ಮಜ್ಗೆನಾ? ಮಜ್ಜಿಗೆ ರೀ. ಮಜ್ಜಿಗೆ ಮೊಸರನ್ನ ಬಾಳ ಬಿಡ್ರಿ ಇದೆ ಹಂಗಾರೆ. ಅಲ್ರಿ ಈಗ. ಇವತ್ತು ಭಾನುವಾರ ಫುಲ್ ಎಲ್ಲ ನಾನ್ ವೆಜ್ ರೀ, 90%. ಇಲ್ಲ ರೀ, ನಾವು ಪ್ಯೂರ್ ವೆಜ್ ಇದೀವ್ರಿ. ಓಕೆ ಒಳ್ಳೆದಾಗ್ಲಿ ಅವರೇ, ಪುಷ್ಪ. ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ಎಸ್ ಪ್ರೀತಿಗೌಡ ಅವರೇ, ಈಗ ಗುರುಜಿ ಹೇಳ್ತಾ ಇದ್ರು ಒಂದು ಮಾತನ್ನ, ಅಂದ್ರೆ KSR's ಕರ್ನಾಟಕ ರಾಯಲ್ ಚಾಲೆಂಜರ್ಸ್ ಅಂತ ಹೇಳಿ, ನೀವು ಒಪ್ಕೊಳ್ತೀರಾ ಅದಕ್ಕೆ? ಅಂದ್ರೆ ಆಲ್ರೆಡಿ RCB ಅನ್ನೋದು ಒಂದು ಎಲ್ಲ ಫ್ಯಾನ್ಸ್ಗೂ ರಿಜಿಸ್ಟರ್ ಆಗಿ ಅದೊಂದು ಇಮೋಷನ್ ಅಂತಾನೆ ಹೇಳ್ಬೋದು. ಬಟ್ 18 ವರ್ಷದಿಂದನೂ ಕಪ್ ಗೆದ್ದಿಲ್ಲ. ಬಟ್ ಒಂದು ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಅದೊಂದು ಎಮೋಷನ್, ಅಫ್ಕೋರ್ಸ್ ಅಷ್ಟು ಜನಗಳು RCB ಅಂತ ಅದು ಒಂದು ಸಾಂಗ್ಸ್ಗಳಿರ್ಬೋದು. ಆಲ್ರೆಡಿ ನಮ್ಮ IPL ಬಗ್ಗೆ ತುಂಬಾ ಸಾಂಗ್ಸ್ ಬಂದಿದೆ, ಅದೆಲ್ಲಾನು ಒಂದು ಇಮೋಷನ್. ಖಂಡಿತ ಅಷ್ಟು ಈಸಿಯಾಗಿ ಯಾರು ಚೇಂಜ್ ಮಾಡಕ್ ಒಪ್ಪಲ್ಲ. ಬಟ್ ಸಿನ್ಸ್ ಅಷ್ಟು ವರ್ಷದಿಂದ ನಾವು ಗೆದ್ದಿಲ್ಲ, ಮೇ ಬಿ ಒಂದು ಚೇಂಜ್ ಮಾಡಿ ನೋಡಿ ಗೆದ್ರೆ ಖುಷಿನೇ ಅಲ್ವಾ ಓಕೆ, ಫ್ಯಾನ್ಸ್ ಆಗಿ. ಫೈನಲ್ ಆಗಿ ಏನ್ ಹೇಳ್ತೀರಾ ಕೌಶಿಕ್ ಇವತ್ತಿನ ಮ್ಯಾಚ್ ಬಗ್ಗೆ? ಒಳ್ಳೆ ಮ್ಯಾಚ್ ನಡೀಲಿ. ಆ್ಯಂಡ್ ಆಬ್ವಿಯಸ್ಲಿ ಆ್ಯಸ್ ಎ RCB ಸಪೋರ್ಟರ್ RCB ಗೆಲ್ಲಿ ಅಂತಾನೆ ಹೋಪ್ ಮಾಡ್ತೀನಿ. ಎಸ್ ಗುರುಜಿ, ನಿಮ್ಮ ಪ್ರೆಡಿಕ್ಷನ್ ಸಮಯ ಬಂದ್ಬಿಡ್ತು. ಇವತ್ತು RCB ವರ್ಸಸ್ ರಾಯಲ್ ಚಾಲೆಂಜ್ ರಾಜಸ್ಥಾನ್ ರಾಯಲ್ಸ್, ಯಾರು ಗೆಲ್ತಾರೆ? ನನ್ನ ಪ್ರಕಾರ ಇವತ್ತು RCB ಮುಂಬೈ ಗೆಲ್ಲುತ್ತೆ ಅಂತ ಅನ್ಸುತ್ತೆ. ಈ ಮ್ಯಾಚಲ್ಲಿ RCB ಗೆಲ್ಲುತ್ತೆ ಪಕ್ಕ? ಪಕ್ಕ. ಓಕೆ, ಯಾರಾದರೂ ಸೆಂಚುರಿ ಹೊಡಿತಾರಾ? ಅಲ್ಲಿ ಭಾಳ ಕಷ್ಟ ಇದೆ ಫಸ್ಟ್ ಪಿಚ್ಚು, ಹಾಗಾಗಿ ನಂಗೆ ತುಂಬ ಅದನ್ನ ಹೇಳೋಕ್ಕಾಗಲ್ಲ. 100%. ಮುಂಬೈಲಿ ರೋಹಿತ್ ಶರ್ಮಾ ಚೆನ್ನಾಗಿ ಆಡ್ತಾನೆ ಅಂತ ಅನಿಸುತ್ತೆ. ಓಕೆ, ಇವತ್ತು ಆಡಿಲ್ಲ ಅಂದರೆ ಮುಗಿದಾಗಿ ಕ್ಯಾಪ್ಟನ್ ಚೇಂಜ್ ಆಗ್ಬೋದು ಮುಂಬೈಲಿ, ಗೊತ್ತಿಲ್ಲ. ಕ್ಯಾಪ್ಟನ್ ಚೇಂಜ್ ಆಗ್ತಾರಾ? ಅಂದರೆ ರೋಹಿತ್ ಶರ್ಮಾ ಮಾಡಿಲ್ಲ ಅಂದರೆ ಎಲ್ಲ ಮ್ಯಾಚು ಸೋತ್ರೆ, ಇಲ್ಲ ಇನ್ನು ಯಾರು ಕ್ಯಾಪ್ಟನ್ ಚೇಂಜ್ ಮಾಡಿಸ್ಬೇಕಾದ್ರೆ, ಇನ್ನು ಆರ್ಥಿಕ ಬಡನ್ನ ಚೇಂಜ್ ಮಾಡ್ಸೋಕ್ಕೋಸ್ಕರ ಹಿಂಗೆ ಏನಾರು ಆಡ್ತಾರ ಕಣೆ ಗೊತ್ತಿಲ್ಲ. ಹಾಗಾಗಿ ತುಂಬ ಚೆನ್ನಾಗಿ ರೋಹಿತ್ ಶರ್ಮಾ ಆಡ್ತಾ ಇದ್ದಾರೆ. 100% ಆಡೋದ್ರಿಂದ ಸೂಪರ್ ರಿಸಲ್ಟನ್ನು ತಂದು ಕೊಡ್ಬೋದು. ರೋಹಿತ್ ಶರ್ಮಾ ಇವತ್ತು ತುಂಬ ಚೆನ್ನಾಗಿ ಆಡ್ಬೋದು, ಯಾಕಂದ್ರೆ ಒಳ್ಳೆ ಬ್ಯಾಟ್ಸ್ಮನ್. ಅವ್ನು ಸುಮ್ಮನೆ ನಿಂತರೆ ಸಾಕು, ಹೊಡೆಯೋದೇನು ಬೇಕಾಗಿಲ್ಲ ಅವರೇಜ್ ಆಗಿ. ಆ ಥರ ಇವತ್ತು ಕಾದು ನೋಡ್ಬೇಕು 100%. ನನಗೂ ಫಾರ್ಮಿಗೆ ಬರಲಿ ಅಂತ ಅನಿಸುತ್ತೆ 100%. ಫಾರ್ಮಿಗೆ ಬಂದಿದ್ದಾರೆ, ಈಗೋ ಇರ್ಬೋದೇನೋ ಗೊತ್ತಿಲ್ಲ. ಇಲ್ಲೇನಾಗುತ್ತೆ, ನಾನು ಇಲ್ಲಿವರೆಗೂ ನಾನು ಮ್ಯಾಚ್ ನೋಡೋ ಪ್ರಕಾರ, ಓಕೆ ಗುರು, ಇಲ್ಲಿ ಏನಾಗುತ್ತೆ ನಾನು ನೋಡೋ ಪ್ರಕಾರ, ಇಂಡಿಯನ್ ಟೀಮಲ್ಲಿ ಆಗಲಿ ಇಲ್ಲೇ ಆಗಲಿ ವಿರಾಟ್ ಕೊಹ್ಲಿ ಆಗಿದೆ, ಸೂರ್ಯಕುಮಾರ್ ಆಡಲ್ಲ. ಸೂರ್ಯಕುಮಾರ್ ಆಡಿದ್ರೆ ವಿರಾಟ್ ಕೊಹ್ಲಿ ಅಲ್ಲ, ಅವ್ರಿಬ್ಬರಲ್ಲಿ ವೈಬ್ರೇಷನ್ ಆಗಿದೆ. ಓಕೆ, ರೋಹಿತ್ ಶರ್ಮಾ ಇವತ್ತು ಮುಂಬೈ ಟೀಮನ್ನ ಗೆಲ್ಲಿಸ್ಲಿ. ಹಾರ್ದಿಕ್ ಪಾಂಡ್ಯ ತುಂಬಾ ಕಷ್ಟಪಟ್ಟಿದ್ದಾರೆ. ಓಕೆ, RCB ಇವತ್ತು ಗೆದ್ದು ಬರಲಿ. ಓಕೆ, ಥ್ಯಾಂಕ್ ಯು ಮೂವರಿಗೂ ಕೂಡ ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿ ಮಾತನಾಡಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ಇವತ್ತು RCB ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಮ್ಯಾಚ್ ಫಸ್ಟ್ ಇದೆ. ಎರಡನೇ ಮ್ಯಾಚ್ ಮತ್ತೊಂದಿದೆ. ಅದಕ್ಕಿಂತ ಮುಂಚೆ ಏನು ಗೊತ್ತಾ, RCB ಇವತ್ತು ಗೆಲ್ತಾರೆ ಅಂತ ಹೇಳಿ ಗುರೂಜಿ ಅಂತೂ ಹೇಳಿಬಿಟ್ಟಿದ್ದಾರೆ. RCB ಖಂಡಿತವಾಗಿಯೂ ಗೆಲ್ಲುತ್ತೆ ಅಂತ ಹೇಳಿ ಕಾದು ನೋಡೋಣ. ಅದೇ ರೀತಿಯಾಗಿ ಆಗಲಿ. ಯಾಕೆಂತ ಹೇಳಿದರೆ ಇವತ್ತು RCB ಅಭಿಮಾನಿಗಳು ತುದಿಗಾಲಲ್ಲಿ ಕಾದು ಕೂತಿದ್ದಾರೆ. ಅಂದರೆ ಇವತ್ತು ಗೆಲ್ಲಲೇಬೇಕು ಅಂತ ಹೇಳಿ, ಗೆಲ್ಲಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಜೈ RCB. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.